ಒಂದು ಟಾರ್ಪಲ್ ಅಲ್ಲಿ ಕಟ್ಟಿದ ಮನೇಲಿದ್ದಂತ ಹುಡುಗ ಇವತ್ತು 5 ಕೋಟಿ ಮನೆ ತಗೊಂಡಿದ್ದಾನೆ. ಒಂದು ಕಾಲದಲ್ಲಿ ಪಾನಿಪುರಿ ಮಾರ್ತಿದ್ದ ಹುಡುಗ ಇವತ್ತು ಕೋಟಿ ಕೋಟಿ ಕೈಗಳು ಚಪ್ಪಾಳೆ ತಟ್ತಾ ಇದ್ದಾವೆ. ಇವತ್ತಿನವರೆಗೂ IPL ಹಿಸ್ಟ್ರಿನಲ್ಲೇ ಫಾಸ್ಟೆಸ್ಟ್ 50 ಅನ್ನೋ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿರೋದು ಅವನೇ, ಯಶಸ್ವಿ ಭೂಪೇಂದ್ರ ಜೈಸ್ವಾಲ್. ಕನಸಿನ ಮೂಟೆಗಳನ್ನ ಹೊತ್ತು 11ನೇ ವಯಸ್ಸಿಗೆ ಮುಂಬೈಗೆ ಕಾಲಿಡ್ತಾನೆ. ತುಂಬಾ ಸಲ ಊಟಕ್ಕೆ ದುಡ್ಡಿಲ್ದೆ ಹಸ್ದು ಮಲಗಿದಂತ ದಿನಗಳೆಷ್ಟು ಅಂತೆ. ಆ ಟೈಮಲ್ಲಿ ಉಳ್ಕೊಳಕ್ ಜಾಗ ಇಲ್ಲದೆ ಏನ್ ಮಾಡೋದು ಅಂತ ಒದ್ದಾಡ್ಬೇಕಾದ್ರೆ ಈತ ಪ್ರಾಕ್ಟೀಸ್ ಮಾಡಕ್ ಹೋಗ್ತಿದ್ದಂತ ಕ್ರಿಕೆಟ್ ಗ್ರೌಂಡ್ ನ ನೋಡ್ಕೊಳ್ಳೋಕೆ ಅಂತ ಇದ್ದಂತ ಒಬ್ಬ ವ್ಯಕ್ತಿ ನನ್ನ ಟೆಂಟ್ ಅಲ್ಲೇ ನೀನು ಉಳ್ಕೋಬಹುದು ಅಂತ ಆತನಿಗೆ ಸಹಾಯ ಮಾಡ್ತಾನೆ. ಸಂಜೆ ಹೊತ್ತು ಪಾನಿಪುರಿ ಮಾರ್ತಿದ್ದಂತೆ. ಪಾನಿಪುರಿ ಮಾರೋ ಟೈಮಲ್ಲಿ ಒಂದು ದಿನ ಈತನ ಜೊತೆ ಪ್ರಾಕ್ಟೀಸ್ ಮಾಡ್ತಿದ್ದಂತ ಫ್ರೆಂಡ್ಸ್ ಗಳು ಅದೇ ಪಾನಿಪುರಿ ಶಾಪ್ ಬಂದು ತಿನ್ಬೇಕಾದ್ರೆ ಈತನಿಗೆ ಹೆಂಗಾಗಿದೆ ಅಂದ್ರೆ ಹೇಳೋಕು ಕೂಡ ಆಗಲ್ಲ. ಈ ಕಷ್ಟಗಳನ್ನೆಲ್ಲ ಅನುಭವಿಸ್ತಾ ಇರ್ಬೇಕಾದ್ರೆ ಯಾಕೆ ಬೇಕು ನಾನು ಬಿಟ್ಟು ವಾಪಸ್ ಹೋಗ್ಬಿಡೋಣ ನಮ್ಮ ಊರಿಗೆ ಅಂತ ಅನಿಸ್ತಿತ್ತಂತೆ. ಆ ಟೈಮಲ್ಲಿ ಅವ್ರ ತಂದೆ ಹೇಳಿದಂತ ಒಂದು ಮಾತು ಜ್ಞಾಪನ ಬಂದುತ್ತೆ. ತುಂಬಾ ದೊಡ್ಡ ವ್ಯಕ್ತಿ ಅಥವಾ ದೊಡ್ಡ ಸಾಧನೆ ಮಾಡ್ಬೇಕು ಅಂದ್ರೆ ನೀನು ಒಂಟಿಯಾಗಿ ಬದುಕೋದನ್ನ ಕಲಿಬೇಕು, ಕಷ್ಟಗಳನ್ನ ಎದುರಿಸಬೇಕು, ಅದು ನಿನ್ಗೆ ಜೀವನದ ಪಾಠನ ಹೇಳ್ಕೊಡುತ್ತೆ ಅಂತ. ಒಂದು ದಿನ ಯಶಸ್ವಿ ಜೈಸ್ವಾಲ್ ಪ್ರಾಕ್ಟೀಸ್ ಮಾಡುವಾಗ ಒಬ್ಬ ಕ್ರಿಕೆಟ್ ಇನ್ಸ್ಟ್ರಕ್ಟರ್ ಕಣ್ಣಿಗೆ ಬೀಳ್ತಾನೆ. ಈತನ ಪ್ರತಿಭೆಯನ್ನ ನೋಡಿ ಯಶಸ್ವಿ ಜೈಸ್ವಾಲ್ಗೆ ಊಟ ಕೊಟ್ಟು ಉಳ್ಕೊಳಕ್ ವ್ಯವಸ್ಥೆ ಮಾಡಿ ಈತನಿಗೆ ಕ್ರಿಕೆಟ್ ಹೇಳ್ಕೊಡುವಂತ ಮೆಂಟರ್ ಆಗ್ತಾನೆ. ಅಲ್ಲಿ ಹಸ್ದಿರೋ ಹುಲಿಗೆ ಬೇಟೆಯಾಡೋ ಅವಕಾಶ ಸಿಕ್ಕರೆ ಬಿಡುತ್ತಾ ಚಾನ್ಸೇ ಇಲ್ಲ. ಸೊ ಮಾರಲ್ ಆಫ್ ದ ಸ್ಟೋರಿ, ಯಾವುದೇ ಸಾಧನೆ ಮಾಡ್ಬೇಕಾದ್ರೂ ಹಸಿವು ತುಂಬಾ ಇಂಪಾರ್ಟೆಂಟ್.